ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ನೀವು ನೋಡ್ತಿದ್ರಾ L&T ಕನ್ನಡ. 3 ಫೇಸ್ ಮೋಟರ್ಗಳು ಸ್ಟಾರ್ಟ್ ಆಗಬೇಕಾದ್ರೆ ಸ್ಟಾರ್ಟರ್ ಇರಬೇಕು. ಸ್ಟಾರ್ಟರ್ ಇದ್ರೆ ಮಾತ್ರ ಸಾಕಾಗಲ್ಲ, ಆ ಸ್ಟಾರ್ಟರ್ನಲ್ಲಿ ಕಾಂಟ್ಯಾಕ್ಟರ್ ಇರಲೇಬೇಕು. ಇವತ್ತಿನ ವಿಡಿಯೋದಲ್ಲಿ 3 ಫೇಸ್ನ ಸ್ಟಾರ್ಟರ್ನ ಕಾಂಟ್ಯಾಕ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಈ 3 ಫೇಸ್ನ ಸ್ಟಾರ್ಟರ್ನ ಕಾಂಟ್ಯಾಕ್ಟರ್ನಲ್ಲಿರುವಂಥ ಕಾಯಿಲ್ ಏನಾದರೂ ಕೆಟ್ಟೋದ್ರೆ ಕಾಯಿಲ್ನ ಯಾವ ಥರ ರಿಪ್ಲೇಸ್ಮೆಂಟ್ ಮಾಡೋದು, ಹಾಗೆಯೇ ಅದರಲ್ಲಿರುವಂಥ ಬ್ಲೇಡ್ಗಳನ್ನು ಅಂದರೆ ಕಾಂಟ್ಯಾಕ್ಟರ್ ಬ್ಲೇಡ್ಗಳನ್ನು ಯಾವ ಥರ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ಯಾಕೆಂದರೆ ನೀವೇ ಅದನ್ನು ಮಾಡ್ತೀರಾ, ಅದನ್ನೇ ನೀವಾಗಿ ಆ ಕಾಯಿಲ್ನ ಚೇಂಜ್ ಮಾಡ್ತೀರಾ, ಬ್ಲೇಡ್ನ ಚೇಂಜ್ ಮಾಡ್ತೀರಾ ಅಂದಾಗ ನಿಮಗೆ ನೀವು ಅರ್ಧಕ್ಕರ್ಧ ಮಾಡಿಕೊಂಡು ನೋಡಿ, ಅರ್ಧಕ್ಕರ್ಧ ವಿಡಿಯೋನ ನೋಡಿದರೆ, ಸ್ಕಿಪ್ ಮಾಡ್ಕೊಂಡು ವಿಡಿಯೋನ ನೋಡಿದರೆ ನಿಮಗೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅವಾಗ ನೀವೇ ಸ್ವತಃವಾಗಿ ಅದನ್ನು ಸರಿ ಮಾಡ್ಬೋದು, ರೆಡಿ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ಮೊದಲನೇ ಸಾರಿ ನನ್ನ ವಿಡಿಯೋಸ್ನ ನೋಡ್ತೀರಾ, ವಿಡಿಯೋ ನೋಡ್ತಿರೋಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ಮಿಸ್ ಆಗಿದೆ, ಯಾವ ವಿಡಿಯೋನೂ ಮಿಸ್ ಆಗಿದೆ ತಪ್ಪದೆ ನೀವು ನೋಡ್ತಾ ಇರ್ಬೋದು. ದಯವಿಟ್ಟು ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು L&T ಸ್ಟಾರ್ಟರಲ್ಲಿ ಬರುವಂಥ 3 ಫೇಸ್ನ ಕಾಂಟ್ಯಾಕ್ಟರ್. ಇದು ಇಲ್ಲೇನು ಕಾಣಿಸ್ತಿದೆ ಕೆಳಗಡೆ, ಇದು ಕಾಯಿಲು. ಇದನ್ನು CH ಕಾಯಿಲ್ ಅಂತ ಕರೀತಾರೆ. ಈ ಕಾಯಿಲ್ ಮುಖಾಂತರನೇ ಈ ಕಾಂಟ್ಯಾಕ್ಟರ್ ಫಸ್ಟ್ ರನ್ ಆಗುತ್ತೆ. ಅಂದರೆ ಈ ಕಾಯಿಲ್ಗೆ ಕರೆಂಟ್ ಸಪ್ಲೈ ಬರುವಂಥರ ಮೂಲಕ ಈ ಕಾಂಟ್ಯಾಕ್ಟರ್ ರನ್ ಆಗುತ್ತೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಒಂದು ಕವರ್ನ ಕೊಟ್ಟಿರ್ತಾರೆ. ಕವರ್ನ ರಿಮೂವ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಪಟ್ಟಿಗಳು ಕಾಣಿಸುತ್ತೆ. ಇದ್ರ ಒಳಗಡೆಗೆ ಬ್ಲೇಡ್ಸ್ ಇದ್ದಾವೆ, ಹಾಗೆ ಕೆಳಗಡೆಗೂ ಕೂಡ ಬ್ಲೇಡ್ ಇದೆ. ಇದನ್ನು ಕಂಪ್ಲೀಟಾಗಿ ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ಈ ಕಾಂಟ್ಯಾಕ್ಟರ್ಗೆ ಕಾಯಿಲ್ನ ರಿಪ್ಲೇಸ್ಮೆಂಟ್ ಮಾಡೋದಾದರೆ, ಅಂದರೆ ಈ ಕಾಯಿಲ್ ಏನಾದರೂ ಕೆಟ್ಟೋಗಿದ್ದರೆ ಅಥವಾ ಹೊಸ ಕಾಯಿಲ್ ಏನಾದರೂ ಹಾಕಬೇಕಿದ್ರೆ, ಈ ಕಾಯಿಲ್ನ ರಿಮೂವ್ ಮಾಡಬೇಕಾದ್ರೆ ಇಲ್ಲಿ ಮೇಲಿಂದ ಹಾಕಕ್ಕೆ ಬರೋಲ್ಲ, ಅಂದರೆ ಇದನ್ನು ತೆಗೆಯೋದ್ರ ಮೂಲಕ ಹಾಕಕ್ಕೆ ಬರೋಲ್ಲ. ಏನೇ ಇದ್ರೂ ಕೂಡ ಕಾಯಿಲ್ನ ರಿಮೂವ್, ಇಲ್ಲಿ ಈ ಕೆಳಗಡೆ ಇರುವಂಥ ಈ ಬ್ರಾಕೆಟ್ ಏನಿದೆ, ಅಂದರೆ ಇದಕ್ಕೆ ಸಪೋರ್ಟ್ ಆಗಿರುವಂಥ ಈ ಒಂದು ಕವರ್ ಏನಿದೆ, ಇದನ್ನು ತೆಗಿಬೇಕು. ಇದನ್ನು ತೆಗೆದ್ರೆ ಮಾತ್ರ ಈ ಕಾಯಿಲ್ನ ರಿಮೂವ್ ಮಾಡೋಕ್ಕೆ ಬರುತ್ತೆ. ಈ ಕಾಯಿಲ್ನ ತೆಗೆದು ಬೇರೆ ಕಾಯಿಲ್ನ ಹಾಕಕ್ಕೆ ಬರುತ್ತೆ. ಸಿಂಗಲ್ ಫೇಸ್ನ ಸ್ಟಾರ್ಟರಲ್ಲಿ ಬರುವಂಥ ಕಾಂಟ್ಯಾಕ್ಟ್ರಲ್ಲೂ ಕೂಡ ಸೇಮ್ ಇದೇ ಥರನೇ ಇರುತ್ತೆ, ಏನು ವ್ಯತ್ಯಾಸ ಇರೋದಿಲ್ಲ. ಅದರಲ್ಲಿ ಏನಿರುತ್ತಪ್ಪ ಅಂದರೆ ಬರೀ 2 ಟರ್ಮಿನಲ್ ಮಾತ್ರ ಇರುತ್ತೆ. ಇದರಲ್ಲಿ 4 ಇದೆ. ಇದು 3 ಫೇಸ್ ಆಗಿರೋದ್ರಿಂದ ಇದರಲ್ಲಿ 4 ಟರ್ಮಿನಲ್ ಬರುತ್ತೆ. ಸಿಂಗಲ್ ಫೇಸ್ನಲ್ಲಿ 2 ಟರ್ಮಿನಲ್ ಮಾತ್ರ ಇರುತ್ತೆ. ಕಾಯಿಲ್ನಲ್ಲೂ ವ್ಯತ್ಯಾಸ ಇರುತ್ತೆ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀನಿ ಈ CH ಕಾಯಿಲ್ನ. ಈ ಕಾಯಿಲ್ ಹೆಸರು CH ಅಂತ, ಇದನ್ನು CH ಕಾಯಿಲ್ ಅಂತ ಕರೀತಾರೆ. ಈ ಕಾಯಿಲ್ನ ಯಾವ ಥರ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ, ಐ ಕಾರ್ಡಲ್ಲಿದೆ, ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ಇರುತ್ತೆ, ನೀವು ಅದನ್ನು ನೋಡಿ ತಿಳ್ಕೊಬೋದು. ಸಿಂಗಲ್ ಫೇಸ್ನ ಕಾಯಿಲ್ನಲ್ಲಿ ವ್ಯತ್ಯಾಸಗಳಿರುತ್ತೆ. ಇದರಲ್ಲಿ 3 ಫೇಸಲ್ಲಿ ಬಂದು 380ರಿಂದ 400, 415, 420 ಈ ಥರ ಕಾಯಿಲ್ನ ಇರುತ್ತೆ. ಸಿಂಗಲ್ ಫೇಸಲ್ಲಿ ಕಮ್ಮಿ ಇರುತ್ತೆ, 280, 140 ಬಾರ್ 220, 160 ಬಾರ್ 220, 180 ಬಾರ್ 220 ಈ ಥರ ಎಲ್ಲ ಇರುತ್ತೆ. ಇವಾಗ ಈ ಕಾಯಿಲನ್ನು ತೆಗಿಬೇಕಾದ್ರೆ ಫಸ್ಟು ಈ ಒಂದು ಕವರ್ನ ತೆಗಿಬೇಕಾಗತ್ತೆ. ನೋಡಿ, ಈ ಥರ ಇರುತ್ತೆ. ಹಿಂದೆ ಇರುವಂಥ ಕವರ್ ಏನಿದೆ, ಆ ಬ್ರಾಕೆಟ್ ಏನಿದೆ, ಅದನ್ನು ತೆಗೆದಾಗ ಇದು ಈ ಥರ ಇರುತ್ತೆ. ಈ ಕೋರ್ಗೆ ಈ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ನ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ ನೋಡಿ, ಈ ಥರ ತೆಗಿಯಕ್ಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಫ್ರಿಂಗ್ ಇದೆ, ಅದು ಆಮೇಲೆ ತೋರಿಸ್ತೀನಿ ನಿಮಗೆ. ಈ ಕಾಯಿಲ್ನ ಈ ಥರ ತೆಗಿಬೇಕಾಗತ್ತೆ. ಇಲ್ಲೇನು ಪಟ್ಟಿ ಏನು ಕಾಣಿಸ್ತಿದೆ, ಈ ಪಟ್ಟಿ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ಬೆಂಡಾಗಿ ಏನು ಕಾಣಿಸ್ತಿದೆ ನೋಡಿ, ಈ ಥರ ಕೂತಾಗ ಬೆಂಡ್ ಇರುತ್ತಲ್ವ, ಈ ಪಟ್ಟಿ ಯಾವುದೇ ಕಾರಣಕ್ಕೂ ಉಲ್ಟಾ ಆಗಬಾರ್ದು. ಅಂದರೆ ನೋಡಿ, ಈ ಥರ ಹಾಕಬಾರ್ದು. ಈ ಬೆಂಡಿರೋ ಪೊಸಿಷನ್ ಏನು ಕಾಣಿಸ್ತಿದೆ ನೋಡಿ, ಬೆಂಡಿರೋ ಪೊಸಿಷನ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಕೆಳಗಡೆಗೆ ಇರಬಾರ್ದು. ಅದನ್ನು ಈ ಥರನೇ ಹಾಕಬೇಕು. ನೆಕ್ಸ್ಟು ಕಾಯಿಲನ್ನು ಈ ಥರನೇ ಕೂರಿಸ್ಬೇಕಾಗತ್ತೆ, ಹೀಗೇ ಕೂರಿಸ್ಬೇಕು. ಯಾಕಂದರೆ ಅದು ಆ್ಯಕ್ಷನ್ ಆಗಬೇಕಾದ್ರೆ ನೋಡಿ, ಈ ಥರ ಆ್ಯಕ್ಷನ್ ಆಗುತ್ತೆ. ನಾವು ಒತ್ತುತ್ತಿದ್ದಂಗೆ ಮೇಲೆ ಕೆಳಗೆ ಆ್ಯಕ್ಷನ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇದನ್ನು ಫಿಕ್ಸ್ಡ್ ಕೋರ್ ಅಂತ ಕರೀತಾರೆ. ಅಂದರೆ
ಈ ಬ್ರಾಕೆಟ್ ಏನು ಬರುತ್ತೆ ಕೆಳಗಡೆಗೆ, ಈ ಬ್ರಾಕೆಟ್ಗೆ ಈ ಕೋರ್ ಫಿಕ್ಸ್ ಆಗಿ ಕೂರೋದ್ರಿಂದ ಈ ಕೋರನ್ನು ಫಿಕ್ಸ್ಡ್ ಕೋರ್ ಅಂತ ಕರೀತಾರೆ. ಹಾಗೆಯೇ ಇಲ್ಲಿ ಮೇಲೆ ಇರುವಂಥ ಕೋರ್ ಏನಿದೆ, ಈ ಮೇಲಿರುವಂಥ ಕೋರ್ನ ಮೂವಿಂಗ್ ಕೋರ್ ಅಂತ ಕರೀತಾರೆ. ಇದು ನಿಮಗೆ ಕಂಪ್ಲೀಟಾಗಿ ರಿಮೂವ್ ಮಾಡಿ ತೋರಿಸ್ತೀನಿ. ಇವಾಗ ಕೆಳಗಡೆ ಇರುವಂಥ ಮೂವಿಂಗ್ ಕೋರ್ನ ತೆಗಿಬೇಕಾದ್ರೆ ಇಲ್ಲಿ ಫಸ್ಟ್ ನಾವು ಇದನ್ನು ತೆಕ್ಕೋಬೇಕು. ಈ ಪಟ್ಟಿಗಳು, ಈ ಬ್ಲೇಡ್ಗಳು ಎಲ್ಲವನ್ನು ಕೂಡ ತೆಕ್ಕೋಬೇಕಾಗತ್ತೆ. ನೋಡಿ ಇವಾಗ ತೆಕ್ಕೊಂಡಿದ್ದೀನಿ. ಈ ಬ್ಲೇಡ್ಗಳಿದ್ದಾವೆ, ಈ ಬ್ಲೇಡ್ನ ತೆಗಿಬೇಕು. ಬ್ಲೇಡ್ನ ತೆಗಿಬೇಕಾದ್ರೆ ಬ್ಲೇಡ್ ತೆಗಿಯೋಕ್ಕಿಂತ ಮೊದಲು ಇಲ್ಲಿ ಇರುವಂಥ ಏನಿದೆ, ಈ ಸ್ಪ್ರಿಂಗ್ ಏನಿದೆ, ಈ ಸ್ಪ್ರಿಂಗ್ಗಳನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೋಡಿ, ಈ ಬ್ಲೇಡ್ಗಳನ್ನ ತೆಗಿಬೇಕಾದ್ರೆ, ಎರಡು ಬ್ಲೇಡ್ಗಳನ್ನ ತೆಗಿಬೇಕಾದ್ರೆ ಫಸ್ಟ್ ಈ ಸ್ಪ್ರಿಂಗು ಹಾಗೆ ಇಲ್ಲಿ ಮೇಲ್ಗಡೆ ಇರುವಂಥ ಬ್ಲೇಡ್ಗಳನ್ನ ರಿಮೂವ್ ಮಾಡ್ಕೋಬೇಕು, ಸ್ಪ್ರಿಂಗನ್ನು ರಿಮೂವ್ ಮಾಡ್ಕೋಬೇಕು. ಇವಾಗ ಈ ಬ್ಲೇಡ್ಗಳೇನಿದ್ದಾವೆ, ಕೆಳಗಡೆ ಬ್ಲೇಡ್ ಏನಿದೆ, ಈ ಬ್ಲೇಡ್ನ ತೆಗಿಬೇಕಾದ್ರೆ ಫಸ್ಟು ಈ ಮೇಲ್ಗಡೆ ಇರುವಂಥ ಬ್ಲೇಡ್ನ ರಿಮೂವ್ ಮಾಡ್ಕೋಬೇಕು. ಈ ಸ್ಪ್ರಿಂಗು ಮತ್ತು ಈ ಪಟ್ಟಿಗಳೇನಿದ್ದಾವೆ ಅವನ್ನು ತೆಕ್ಕೋಬೇಕು. ಇದನ್ನು ತೆಗೆಯೋದು ತುಂಬ ಸುಲಭ. ಇಲ್ಲಿ ಈ ಸ್ಪ್ರಿಂಗ್ ಏನು ಕಾಣಿಸ್ತಾ ಇದೆ, ಈ ಸ್ಪ್ರಿಂಗನ್ನ ಕೆಳಗಡೆ ಒತ್ತಿ ಈ ಥರ ರಿಮೂವ್ ಮಾಡಿದರೆ ಮುಗೀತು, ತೆಗಿಯೋಕ್ಕೆ ಬರುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆಗೆ ಇನ್ನೊಂದು ಬ್ರಾಕೆಟ್ ಇದೆ, ಈ ಬ್ರಾಕೆಟ್ನ ಜಸ್ಟ್ ಕ್ರಾಸ್ ಮಾಡಿ ತೆಗೆದ್ರೆ ಮುಗೀತು. ಹಾಗೆಯೇ ಈ ಬ್ಲೇಡ್ನ ಕೂಡ ಈ ಥರ ಕ್ರಾಸ್ ಮಾಡಿ ನೋಡಿ, ಇದೇ ಥರನೇ ತುಂಬಾ ಸಿಂಪಲ್ಲಾಗಿ ತೆಗಿಬೋದು. ಇವಾಗ ಎಲ್ಲ ಬ್ಲೇಡ್ಗಳನ್ನೂ ತೆಗೆದಾಗಿದೆ. ನೆಕ್ಸ್ಟು ಇದನ್ನು ಬಿಟ್ಬಿಟ್ರೆ ಇಲ್ಲಿ ಲಾಕ್ ಆಗಿತ್ತಲ್ವಾ, ಆ ಸಣ್ಣ ಸಣ್ಣ ಬ್ರಾಕೆಟು, ಸಣ್ಣ ಈ ಬ್ಲೇಡು ಮತ್ತು ಈ ಬ್ರಾಕೆಟ್ ಏನಿತ್ತು ಅದ್ರ ಮುಖಾಂತರ ಈ ಪಟ್ಟಿಗಳು ಲಾಕ್ ಆಗಿತ್ತು, ಈ ಮೂವಿಂಗ್ ಕೋರ್ ಕೂಡ ಲಾಕ್ ಆಗಿತ್ತು. ಇವಾಗ ನೋಡಿ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಇದೇ ಮೂವಿಂಗ್ ಕೋರು, ಇದು ಫಿಕ್ಸ್ಡ್ ಕೋರು. ಇದು ಓಪನಿಂಗ್ ಕಾಂಟ್ಯಾಕ್ಟ್ ಬ್ಲೇಡ್ ಆಗಿದ್ದು, ಇದು ಕ್ಲೋಸಿಂಗ್ ಕಾಂಟ್ಯಾಕ್ಟ್ ಬ್ಲೇಡ್ ಆಗಿದೆ. ನೋಡಿ, ಇದು ಎರಡೂ ಕೂಡ ಚೆನ್ನಾಗಿದೆ. ಅಂದರೆ ಭಾರಿ ಏನು ಕಾರ್ಬನ್ ಹಿಡಿದಿಲ್ಲ. ತೀರಾ ಕಾರ್ಬನ್ ಹಿಡಿದಿತ್ತು, ತೀರಾ ಕಪ್ಪಾಗಿತ್ತು ಅಂದರೆ ಇದನ್ನು ಎಮ್ರಿ ಪೇಪರಲ್ಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಮ್ರಿ ಪೇಪರ್ ಹಾಕಿ ಉಜ್ಜೋದ್ರ ಮೂಲಕ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ಎರಡು ಇದು ಓಪನಿಂಗ್ ಕಾಂಟ್ಯಾಕ್ಟ್ ಆಗಿದ್ದು, ಇದು ಕ್ಲೋಸಿಂಗ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಇದು ನೋಡಿ ಈ ಥರ ಕೂರುತ್ತೆ. ಒಂದು ಬ್ಲೇಡಿಗೆ ಒಂದು ಬ್ಲೇಡು ಈ ಥರ ಟಚ್ ಆಗೋದ್ರ ಮೂಲಕ, ಇದ್ರ ಮೇಲೆ ಇದು ಕೂರೋದ್ರ ಮೂಲಕ ಕರೆಂಟನ್ನು ಪಾಸ್ ಮಾಡುತ್ತೆ. ಇದರಿಂದ ಇದಕ್ಕೆ ಕರೆಂಟನ್ನು ಪಾಸ್ ಮಾಡೋದ್ರ ಮೂಲಕ ಕಾಂಟ್ಯಾಕ್ಟರ್ ವರ್ಕ್ ಆಗುತ್ತೆ, ಅದು ಮೋಟ್ರಿಗೆ ಪಾಸ್ ಆಗುತ್ತೆ. ತೀರಾ ಕಪ್ಪಾಗಿತ್ತು, ಈ ಬ್ಲೇಡ್ ಏನೋ ತೀರಾ ಕಪ್ಪಾಗಿತ್ತು ಅಂದರೆ ಅದನ್ನು ಎಮ್ರಿ ಪೇಪರ್ ಹಾಕಿಬಿಟ್ಟು ಉಜ್ಜಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ತೀರಾ ಕಪ್ಪಾಗಿತ್ತು ಅಂತ ಹೇಳಿದರೆ ಅದ್ರ ಮಧ್ಯದಲ್ಲಿ ಕರೆಂಟ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಈಗೇನು ಎರಡು ಬ್ಲೇಡ್ ತೋರಿಸಿದೆ, ಈ ಎರಡು ಬ್ಲೇಡ್ ಏನಿದೆ, ಈ ಎರಡು ಬ್ಲೇಡ್ನ ಮಧ್ಯದಲ್ಲಿ ಕರೆಂಟ್ ಸರ್ಕ್ಯುಲೇಷನ್ ಆಗಲ್ಲ. ಯಾಕಂತ ಹೇಳಿದರೆ ತೀರಾ ಕಾರ್ಬನ್ ಇತ್ತು ಅಂದರೆ ಆ ಕಾರ್ಬನ್ ಮಧ್ಯದಲ್ಲಿ ಹಿಡ್ಕೊಂಡು ಈ ಬ್ಲೇಡ್ಗಳ ಮಧ್ಯದಲ್ಲಿ ಕರೆಂಟ್ ಪಾಸ್ ಆಗದೆ ಮೋಟ್ರು ಸ್ಟ್ರಕ್ ಆಗ್ಬೋದು, ಸ್ಟಾರ್ಟ್ ಆಗದೆ ಕೂಡ ಇರ್ಬೋದು. ಅಂಥ ಸಂದರ್ಭದಲ್ಲಿ ಎಮ್ರಿ ಪೇಪರ್ ಹಾಕಿ ಉಜ್ಜಿ ಕ್ಲೀನ್ ಮಾಡಿ ಹಾಕೋದ್ರ ಮೂಲಕ ಮೋಟ್ರನ್ನ ಸ್ಟಾರ್ಟ್ ಮಾಡೋಕ್ಕೆ ಮಾಡ್ಬೋದು. ಆದರೆ ಇದು ನೋಡಿ ಚೆನ್ನಾಗಿದೆ, ಇಷ್ಟೆಲ್ಲ ಇದ್ರೆ ಏನು ತೊಂದರೆ ಇಲ್ಲ, ಮೋಟ್ರ್ ಚೆನ್ನಾಗಿ ವರ್ಕ್ ಆಗುತ್ತೆ, ಇದು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಇದು ಕಾಂಟ್ಯಾಕ್ಟರ್ನ ಬಾಡಿ ಫುಲ್ ಎಂಟಿ ಆಗಿದೆ ನೋಡಿ. ಈ ಕಾಂಟ್ಯಾಕ್ಟರ್ನ ಬಾಡಿಗೆ ಇವಾಗ ನಾವು ಕೋರ್ನ ಕೂರಿಸ್ಬೇಕು. ಅಂದರೆ ಏನು ಮೂವಿಂಗ್ ಕೋರ್ ಇದೆ, ಮೂವಿಂಗ್ ಕೋರ್ನ ಕೂರಿಸ್ಬೇಕು. ಆಗಲೇ ತೋರಿಸ್ತೇನೆ ನಿಮಗೆ, ಇದು ಮೂವಿಂಗ್ ಕೋರ್. ಈ ಮೂವಿಂಗ್ ಕೋರ್ನ ಕೂರಿಸೋ ಮೊದಲು ಇಲ್ಲೇನು 4 ಆಪ್ಷನ್ ಏನು ಕಾಣಿಸ್ತಿದೆ, 4 ನೀಡಲ್ ಏನಿದೆ, ಈ ನೀಡಲ್ಗಳಿಗೆ ನೋಡಿ ಈ ಬ್ರಾಕೆಟನ್ನು ಹಾಕಬೇಕಾಗತ್ತೆ. ಇದು ಕಾಂಟ್ಯಾಕ್ಟರ್ನ ಬ್ಲೇಡ್ ಮೇಲ್ಗಡೆ ಕ್ಲೋಸಿಂಗ್ ಬ್ಲೇಡ್ ಕೂರುವಂಥ ಬ್ರಾಕೆಟು. ಈ ಬ್ರಾಕೆಟ್ನ ಯಾವ ಥರ ಹಾಕಬೇಕು ಅಂದರೆ ನೋಡಿ, ಫಸ್ಟು ಈ ಬ್ರಾಕೆಟಲ್ಲಿ 2 ಥರ ಇದೆ, ವ್ಯತ್ಯಾಸ ಇದೆ. ಇದು ಚಿಕ್ಕದು, ಇದು ದೊಡ್ಡದು. ಇದು ಏನು ಅಂತ ಹೇಳಿದರೆ ಮೇಲ್ಗಡೆ ಬರಬೇಕು, ಅಂದರೆ ಮಧ್ಯ ಸೆಂಟ್ರಿಗೆ ಬರಬೇಕು. ಈ ಬಾಡಿ ಏನಿದೆ, ಈ ಬಾಡಿಯ ಸೆಂಟ್ರ್ ಪೊಸಿಷನ್ಗೆ ಈ ಬ್ರಾಕೆಟ್ ಕೂರಬೇಕು. ಹಾಗೆ ಈ ಚಿಕ್ಕ ಬ್ರಾಕೆಟ್ ಏನಿದೆ, ಇದು ಈ ಬಾಡಿ ಏನಿದೆ, ಕಾಂಟ್ಯಾಕ್ಟರ್ನ ಬಾಡಿ ಏನಿದೆ, ಅದರ
ಹೊರಭಾಗಕ್ಕೆ ಬರಬೇಕು, ಅಂದರೆ ಲಾಸ್ಟ್ ಪೊಸಿಷನ್ಗೆ. ಇವೆರಡು ಕೂಡ ಲಾಸ್ಟ್ ಪೊಸಿಷನ್ಗೆ ಕೂರಬೇಕು. ಹಾಗೆಯೇ ಇದು ಉದ್ದ ಇರುವಂಥ ಬ್ರಾಕೆಟ್ ಏನಿದೆ ಇದು ಈ ಮಧ್ಯ ಪೊಸಿಷನಲ್ಲಿ ಕೂರಬೇಕಾಗತ್ತೆ. ಹಾಗಾದರೆ ಈ ಮೂವಿಂಗ್ ಕೋರ್ಗೆ ಈ ಬ್ರಾಕೆಟ್ಸನ್ನು ಯಾವ ಥರ ಕೂರಿಸೋದು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಬ್ರಾಕೆಟಲ್ಲಿ ಈ ಹೋಲೇನು ಕೊಟ್ಟಿದ್ದಾರೆ, ಅದನ್ನು ಇಲ್ಲಿಗೆ ನೋಡಿ ಈ ಥರ ಹಾಕಬೇಕು. ಅದರ ನಂತರ ಈ ದೊಡ್ಡ ಬ್ರಾಕೆಟ್ ಏನಿದೆ ಇದನ್ನು ಹಾಕಬೇಕು. ಅದ್ರ ಪಕ್ಕಕ್ಕೆ ಮತ್ತಿನ್ನೊಂದು ದೊಡ್ಡ ಬ್ರಾಕೆಟ್, ಹಾಗೆ ಮತ್ತಿನ್ನೊಂದು ಚಿಕ್ಕ ಬ್ರಾಕೆಟ್. ಇವಾಗ ಈ ಬ್ರಾಕೆಟ್ಗಳನ್ನು ಇದ್ರ ಒಳಗಡೆಗೆ ಹಾಕಬೇಕು. ಇದು ಪೊಸಿಷನ್ ಚೇಂಜ್ ಆದರೆ ಏನು ತೊಂದರೆ ಇಲ್ಲ. ಅಂದರೆ ಈ ಬಾಡಿ ಈ ಥರ ಇದೆ, ಇದು ಈ ಥರ ಕೂರಿಸೋದು ತೊಂದರೆ ಇಲ್ಲ. ಅಂದರೆ ಈ ಥರನೂ ಕೂರಿಸ್ಬೋದು, ಅಥವಾ ಬಾಡಿನ ಉಲ್ಟಾಕಿ ಈ ಥರ ಬೇಕಾದ್ರೆ ಕೂರಿಸ್ಬೋದು, ಏನು ತೊಂದರೆ ಏನಿಲ್ಲ. ಅದರಲ್ಲಿ ಏನು ವ್ಯತ್ಯಾಸ ಏನು ಬರಲ್ಲ. ಕೂರಿಸುವಂಥ ಪೊಸಿಷನ್ ಮಾತ್ರ ಕರೆಕ್ಟಾಗಿ ನೀಟಾಗಿ ಇರಬೇಕಷ್ಟೆ. ನೋಡಿ, ಇಲ್ಲಿ ಈ ಗ್ಯಾಪ್ ಏನು ಕಾಣಿಸ್ತಿದೆ, ಆ ಗ್ಯಾಪಿಗೆ ಈ ಮೂವಿಂಗ್ ಕೋರ್ನ ಬ್ರಾಕೆಟ್ಗಳನ್ನ ಕೂರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ. ಇವಾಗ ಇದು ಕರೆಕ್ಟಾಗಿ ಕೂತ್ಕೊಂಡಿದೆ ನೋಡಿ. ಈ ಥರ ದೊಡ್ಡ 2 ಬ್ರಾಕೆಟು ಮಧ್ಯಕ್ಕೆ ಇರಬೇಕು, ಚಿಕ್ಕ 2 ಬ್ರಾಕೆಟ್ಗಳು ಸೈಡಿಗೆ ಇರಬೇಕು. ಈಗ ಮೂವಿಂಗ್ ಕೋರು ಕೂತಿದೆ. ಇದು ಇವಾಗ ಕಂಪ್ಲೀಟಾಗಿ ಇಲ್ಲಿ ಫಿಕ್ಸ್ ಆಗಬೇಕು ಅಂತ ಹೇಳಿದರೆ, ಅಂದರೆ ಇದು ಹೊರಗಡೆ ಬರ್ದಿರೋ ಥರ ಮಾಡಬೇಕು ಅಂದರೆ ಇಲ್ಲಿಗೆ ನಾವೀಗ ಬ್ಲೇಡ್ಗಳನ್ನ ಹಾಕೋಬೇಕು. ಫಸ್ಟು ಈ ಚಿಕ್ಕ ಬ್ಲೇಡ್ ಇದೆ ನೋಡಿ, ಈ ಚಿಕ್ಕ ಬ್ಲೇಡ್ನ ಹಾಕಬೇಕು. ಈ ಥರ ಕ್ರಾಸ್ ಮಾಡಿ ನೋಡಿ, ಈ ಥರ ಕ್ರಾಸ್ ಮಾಡಿ ಹಾಕಿದಾಗ ಆ ಬ್ಲೇಡು ಕೂತ್ಕೊಳ್ಳುತ್ತೆ. ಇವಾಗ ನೋಡಿ, ಈ ಕಡೆ ಸೈಡಿಗೆ ಒಂದು ಬ್ಲೇಡ್ ಹಾಕ್ತೀನಿ. ನೋಡಿ, ಇವಾಗ ನೋಡಿ ಬಿಡ್ತಾ ಇದ್ದೀನಿ, ಕೆಳಗಡೆ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಇವಾಗ ಈ ಬ್ಲೇಡ್ಗಳೇನು ಕೂತಿದೆ, ಬ್ಲೇಡು ಈ ಥರ ಕೂರೋದಲ್ಲ. ಇವಾಗ ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಬ್ಲೇಡನ್ನು, ಈ ಕೋರ್ನ ಈ ಥರ ಕೂರಿಸಿದ್ದೀನಿ. ಆದರೆ ಇದು ಫುಲ್ ಕಂಪ್ಲೀಟಾಗಿ ಮೇಲೆ ಬಂದಿರಬೇಕು. ಹಾಗೆಯೇ ಈ ಬ್ಲೇಡ್ಗಳು 2 ಬ್ಲೇಡ್ ಏನು ಕೂತಿದೆ ಅದರ ಮೇಲ್ಗಡೆಗೆ ನೋಡಿ ಈ ಸಣ್ಣ ಬ್ರಾಕೆಟ್ ಇದೆಯಲ್ಲ, ಈ ಸ್ಪ್ರಿಂಗು ಕೂರುವಂಥ ಈ ಬ್ರಾಕೆಟ್ ಏನಿದೆ ಇದು ಕೂರುತ್ತೆ. ಈ 2 ಸೈಡ್ ಎಡ್ಜ್ ಇದೆಯಲ್ವ, ಈ 2 ಸೈಡ್ ಎಡ್ಜ್ ಇರುವಂಥ ಬ್ರಾಕೆಟ್ ಏನಿದೆ ಇದನ್ನು ಹೀಗೆ ಕೂರಿಸ್ಬೇಕು. ಅದನ್ನು ನೇರವಾಗಿ ಹಾಕಕ್ಕೆ ಬರಲ್ಲ, ಅದನ್ನು ಕ್ರಾಸ್ ಮಾಡಿಯೇ ಕೂರಿಸ್ಬೇಕಾಗತ್ತೆ. ನೋಡಿ, ಇವಾಗ ಫಿಕ್ಸ್ ಆಗಿದೆ. ಅಂದರೆ ಇಲ್ಲಿ ನೋಡಿ, 2 ಸೈಡ್ ಎಡ್ಜ್ ಇರುವಂಥದ್ದನ್ನು ಈ ಥರ ಕೂರಿಸಿದಾಗ ಬ್ರಾಕೆಟ್ ಕೂತ್ಕೊಳ್ಳುತ್ತೆ. ಸರಿಯಾಗಿ ಅಬ್ಸರ್ವ್ ಮಾಡಿ, ಈ ಸ್ಪ್ರಿಂಗ್ನಲ್ಲಿ ಮೇಲ್ಭಾಗ ಸ್ವಲ್ಪ ಸಪುರ ಇದೆ, ಕೆಳಗಡೆ ಭಾಗ ದಪ್ಪ ಇದೆ. ಈ ಸಪುರ ಇರುವ ಭಾಗ ಏನಿದೆ ಇದು ಇಲ್ಲೇನು ಎಡ್ಜ್ ಕಾಣಿಸ್ತಾ ಇದೆ, ಈ ಮೇಲ್ಗಡೆ ಎಡ್ಜ್ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ಎಡ್ಜ್ ಕಾಣಿಸ್ತಿದೆಯಲ್ವಾ, ಈ ಎಡ್ಜ್ ಕಾಣಿಸ್ತಿದೆಯಲ್ಲ, ಈ ಎಡ್ಜಿಗೆ ಸಪುರ ಇರುವಂಥ ಭಾಗ ಮೇಲ್ಗಡೆಗೆ ಕೂರಬೇಕು. ಹಾಗೆ ಕೆಳಗಡೆ ಭಾಗ ದಪ್ಪ ಇರುವಂಥ ಭಾಗ ಈ ಪಟ್ಟಿ ಒಳಗಡೆಗೆ ಕೂರಬೇಕು. ಕೈಯಿಂದ ಸ್ವಲ್ಪ ಒತ್ತಿದ್ರೂ ಸಾಕು, ನೋಡಿ ಫಿಕ್ಸಾಗಿ ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ಕೂತಿದೆ, ಫಿಕ್ಸಾಗಿ ಕೂತಿದೆ. ಬ್ರಾಕೆಟ್ ಏನು ಕಾಣಿಸ್ತಿದೆ, ಈ ಬ್ರಾಕೆಟ್ಗೆ ಈ ಥರ ಇಟ್ಬಿಟ್ಟು ನೆಕ್ಸ್ಟು ಈ ಥರ ಒಂದು ಬೆರಳಿಂದ ಹಿಂಗೆ ಒತ್ತಿ ಕೂರಿಸಿದ್ರೆ ನೋಡಿ ಮುಗಿದೇ ಹೋಯಿತು. ಇಷ್ಟೇ, ತುಂಬಾ ಸಿಂಪಲ್. ಅದು ಭಾರಿ ಏನು ಒದ್ದಾಡಬೇಕು ಅಂತೇನಿಲ್ಲ. ಬೇಕಿದ್ರೆ ನೀವೊಂದು ಚಿಕ್ಕ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಿಕೊಂಡು ಹಾಕೋಬೋದು. ಇವಾಗ ಇದು 2 ಬ್ರಾಕೆಟ್ಗಳು ಉಳ್ಕೊಂಡಿದೆ, ಅದಕ್ಕೆ ಬ್ಲೇಡ್ ಹಾಕಬೇಕು. ಹೋಗಲ್ಲ, ಈ ಬ್ಲೇಡ್ ಹಿಂಗೆ ಹೋಗಲ್ಲ, ಯಾಕಂದರೆ ಅಗಲ ಜಾಸ್ತಿ ಇರೋದ್ರಿಂದ. ಈ ಥರ ಕ್ರಾಸ್ ಮಾಡಿ ಹಾಕ್ಕೊಂಡಾಗ ಬ್ಲೇಡ್ ಹೋಗಿ ಬ್ಲೇಡ್ ಕೂತ್ಕೊಳ್ಳುತ್ತೆ.
ನೋಡಿ ಇವಾಗ ಎಲ್ಲ ಸ್ಪ್ರಿಂಗ್ನು ಕೂರಿಸಿ ಆಗಿದೆ. ಇದು ಫಿಕ್ಸ್ಡ್ ಕಾಂಟ್ಯಾಕ್ಟ್. ಇದನ್ನು ಯಾವ ಥರ ಕೂರಿಸೋದು? ಈ ಕೋರ್ನ ಕೆಳಗಡೆಯಿಂದ ಒತ್ತಿ ಇಟ್ಕೊಂಡಾಗ ಮೇಲ್ಗಡೆ ಭಾಗದಲ್ಲಿ ಗ್ಯಾಪ್ ಆಗುತ್ತೆ. ಆವಾಗ ಈ ಬ್ಲೇಡ್ಗಳನ್ನು ಈ ಥರ ಹಾಕ್ಬಿಟ್ಟು ಈ ಥರ ಕೂರಿಸಿದ್ರೆ ಮುಗೀತು. ಅಂದರೆ ಈ ಬ್ಲೇಡ್ಗಳೇನಿದ್ದಾವೆ, ಈ ಬ್ಲೇಡಲ್ಲಿ ಎಡ್ಜಸ್ ಇದೆಯಲ್ವಾ ನೋಡಿ, ಇಲ್ಲಿ ಈ ಬ್ಲೇಡಲ್ಲಿ ಎರಡು ಸೈಡಿಗೂ ಎಡ್ಜ್ ಇದೆಯಲ್ವಾ, ಈ ಬ್ಲೇಡಿನ ಎಡ್ಜ್ಗಳು ಈ ಕಾಂಟ್ಯಾಕ್ಟರ್ನ ಇಲ್ಲಿ ಎಡ್ಜ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಎಡ್ಜ್ ಇದೆಯಲ್ವಾ, ಆ ಎಡ್ಜಿಗೆ ಕೂರಬೇಕು. ಅಂದರೆ ನೋಡಿ ಈ ಥರ ಇಷ್ಟೇ. ಈ ಥರ ಕೂರುತ್ತೆ. ಇದು ಏನಾಗುತ್ತೆ ಅಂದರೆ ಮೋಟ್ರ್ ಆಫಲ್ಲಿದ್ದಾಗ ಮೋಟ್ರ್ ಆಫಲ್ಲಿದ್ದಾಗ ಇದು ಈ ಥರ ಇರುತ್ತೆ. ಮೋಟ್ರನ್ನ ನಾವೇನು ಸ್ಟಾರ್ಟ್ ಮಾಡ್ತೀವಿ ಆವಾಗ ಈ ಥರ ಫಿಕ್ಸ್ ಆಗುತ್ತೆ. ಅಂದರೆ ಮೋಟ್ರ್ ಆಫಲ್ಲಿದ್ದಾಗ ಈ ಥರ ಇರುತ್ತೆ, ಮೋಟ್ರ್ ಆನ್ ಮಾಡಿದಾಗ ಈ ಥರ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇದಕ್ಕೆ ಏನು ಸ್ಕ್ರೂ ಎಲ್ಲ ಇರುತ್ತೆ ಅದರದ್ದು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಬೇಕು. ಇವಾಗ ಇದು ಫಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಫಿಕ್ಸ್ಡ್ ಕೋರ್ ಇದೆಯಲ್ವಾ, ಫಿಕ್ಸ್ಡ್ ಕೋರ್ನ ಕೂರಿಸ್ಬೇಕು. ಫಿಕ್ಸ್ಡ್ ಕೋರ್ನ ಕೂರಿಸೋಕ್ಕಿಂತ ಮೊದಲು ನೋಡಿ, ಇಲ್ಲಿ ಸಣ್ಣ ಒಂದು ಸರ್ಕಲ್ ಥರ ಅಂದರೆ ರೌಂಡ್ ಥರ ಒಂದು ಎಡ್ಜ್ ಕಾಣಿಸ್ತಿದೆಯಲ್ವಾ, ಆ ಎಡ್ಜಿಗೆ ಈ ಸ್ಪ್ರಿಂಗ್ಗಳು ಕೂರಿಸ್ಬೇಕಾಗತ್ತೆ. ನೋಡಿ ಈ ಥರ ಕೂರಿಸ್ಬೇಕು. ಆ ಸ್ಪ್ರಿಂಗ್ಗಳು ಅದಕ್ಕೆ ಕೂರಬೇಕು, ವ್ಯತ್ಯಾಸ ಆಗಬಾರ್ದು. ವ್ಯತ್ಯಾಸ ಆಯಿತು ಅಂತ ಹೇಳಿದರೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ನೋಡಿ ಈ ಥರ ಕೂರಬೇಕಾಗತ್ತೆ. ಈ ಬಟನ್ ಥರ ಏನಿದೆ, ಈ ಕಾಯಿಲ್ನಲ್ಲಿ ಎರಡು ಬಟನ್ ಥರ ಕಾಣಿಸ್ತಿದೆಯಲ್ವಾ, ಈ ಬಟನ್ ಥರ ಏನಿದೆ ಇದು ಈ ಥರ ಉಲ್ಟಾಗಿ ಈ ಸ್ಪ್ರಿಂಗ್ ಇರೋ ಜಾಗಕ್ಕೆ ಕೂರಬೇಕು. ನೋಡಿ ಈ ಥರ, ಇಲ್ಲಿ ನೋಡಿ ಈ ಥರ ಕೂರಬೇಕಾಗತ್ತೆ. ಆ ಸ್ಪ್ರಿಂಗ್ನ ಫೋರ್ಸ್ಗೆ ಮೇಲೆ ಎದ್ದೇಳುತ್ತೆ, ಮೇಲೆ ಎದ್ದೇಳಕ್ಕೆ ಬಿಡಬಾರ್ದು. ನೆಕ್ಸ್ಟು ಕೆಳಗಡೆಗೆ ಈ ಕವರ್ಗೆ ಫಿಕ್ಸ್ ಆಗಿರುವಂಥ ಈ ಫಿಕ್ಸ್ಡ್ ಕೋರ್ ಏನಿದೆ ಇದು ನೆಕ್ಸ್ಟು ಇದೇನಿದೆ ಈ ಬ್ರಾಕೆಟ್ ಏನಿದೆ, ಈ ಬ್ರಾಕೆಟ್ ಕೂಡ ಈ ಥರನೇ ಕೂರಬೇಕಾಗತ್ತೆ. ಅಂದರೆ ಈ ಕನೆಕ್ಟ್ ಮಾಡ್ತೀವಲ್ಲ, ವೈರ್ ಕನೆಕ್ಟ್ ಮಾಡ್ತೀವಲ್ಲ, ಆ ಸೈಡಿಗೆ ಈ ಪೊಸಿಷನ್ ಇರಬೇಕು. ಅದೇ ಥರನೇ ಮಾಡಿಕೊಂಡು ಇಲ್ಲಿ ಕೂರಿಸ್ಬೇಕಾಗತ್ತೆ. ನೋಡಿ ಇಷ್ಟೇ, ಫಿಕ್ಸ್ ಆಯಿತು. ಇವಾಗ ಈ ಥರ ಬ್ರಾಕೆಟ್ನ ಹಾಕಬೇಕು. ಬ್ರಾಕೆಟ್ ಒಂದು ತಿಳ್ಕೊಳ್ಳಿ, ಬ್ರಾಕೆಟ್ನ ಯಾವುದೇ ಕಾರಣಕ್ಕೂ ಈ ಥರ ಹಾಕಕ್ಕೆ ಹೋಗ್ಬಾರ್ದು. ಇದು ಉಲ್ಟಾ ಪೊಸಿಷನ್ ನೋಡಿ, ಇಲ್ಲಿ ಕಾಂಟ್ಯಾಕ್ಟರ್ಗೆ ಸರಿಯಾಗಿ ಕೂತಿಲ್ಲ. ಈ ಥರ ಹಾಕಬಾರ್ದು, ಇದನ್ನು ಉಲ್ಟಾ ತಿರುಗಿಸಿ ಈ ಥರ ಹಾಕಬೇಕಾಗತ್ತೆ. ಈ ಥರ ಹಾಕಬೇಕು. ಈ ಎಡ್ಜಸ್ ಎಲ್ಲ ಏನಿದೆ ಇದು ಸ್ಟಾರ್ಟರ್ನ ಬಾಡಿಗೆ ಕೂರುವಂಥದ್ದು. ಇಲ್ಲಿ ನೋಡಿ ಇವಾಗ ಫುಲ್ ಫಿಕ್ಸ್ ಆಗಿ ಕೂತಿದೆ, ಈ ಥರ ಕೂರಿಸ್ಬೇಕು. ಈ ಕೋರ್ ಏನಿದೆ ಇದಕ್ಕೆ ಫಿಕ್ಸ್ ಆಗಿ ಕೂರುತ್ತೆ, ಅದಕ್ಕೆ ಆ ಕೋರ್ನ ಫಿಕ್ಸ್ಡ್ ಕೋರ್ ಅಂತ ಕರೀತಾರೆ. ಮೇಲ್ಗಡೆ ಬರುವಂಥ ಕೋರ್ನ ಮೂವಿಂಗ್ ಕೋರ್ ಅಂತ ಕರೀತಾರೆ. ಸೊ ಇವಾಗ ಇದಕ್ಕೆ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಬೇಕು. ಇವಾಗ ಇದನ್ನು ಒಂದು ಸಾರಿ ಚೆಕ್ ಮಾಡಿ ನೋಡೋಣ. ನೋಡಿ ಇದರಲ್ಲಿ ಸಪ್ಲೈ ಇದೆ, ಕರೆಂಟ್ ಇದೆ. ಈಗ ಇದಕ್ಕೆ ಸಪ್ಲೈನ ಕೊಟ್ಟಾಗ, ಈ ಕಾಂಟ್ಯಾಕ್ಟರ್ಗೆ ಸಪ್ಲೈನ ಕೊಟ್ಟಾಗ ಕಾಂಟ್ಯಾಕ್ಟರ್ ವರ್ಕ್ ಆಗಬೇಕು. ವರ್ಕ್ ಆಗ್ತಿದೆ ನೋಡಿದ್ರಲ್ಲ. ಕರೆಂಟ್ ಸಪ್ಲೈನ ಕೊಟ್ಟಾಗ ಕಾಂಟ್ಯಾಕ್ಟರ್ ವರ್ಕ್ ಆಯಿತು. ಅಂದರೆ ಕಾಯಿಲ್ ಚೆನ್ನಾಗಿದ್ದರೆ ಅಥವಾ ಕಾಂಟ್ಯಾಕ್ಟರ್ನ ಬ್ಲೇಡ್ಗಳೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದರೆ ಇದೇ ಥರನೇ ವರ್ಕ್ ಆಗುತ್ತೆ. ಅಂದರೆ ಮೋಟ್ರಿಗೆ ನಾವು ಸಪ್ಲೈನ ಕೊಟ್ಟಾಗ ಈ ಕಾಂಟ್ಯಾಕ್ಟರ್ ನೇರವಾಗಿ ಕರೆಕ್ಟಾಗಿ ಹಿಡ್ಕೊಳ್ಳೋದ್ರ ಮೂಲಕ, ಈ ಕಾಂಟ್ಯಾಕ್ಟ್ ಬ್ಲೇಡ್ಗಳು ಒಂದಕ್ಕೊಂದು ಟಚ್ ಆಗೋದ್ರ ಮೂಲಕ ಕರೆಂಟ್ ಸಪ್ಲೈ ಪಾಸ್ ಆಗಿಬಿಟ್ಟು ಸ್ಟಾರ್ಟ್ರಿಂದ ಮೋಟ್ರಿಗೆ ಹೋಗುತ್ತೆ. ಹಾಗಾಗಿ ಈ ಕಾಯಿಲ್ ಚೆನ್ನಾಗಿದ್ದರೆ ಮಾತ್ರ ಈ ಕಾಂಟ್ಯಾಕ್ಟರ್ ಆ ಥರ ವರ್ಕ್ ಆಗುತ್ತೆ. ಕಾಯಿಲ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತೇಳಿದರೆ ವರ್ಕ್ ಆಗ್ತಿದ್ದಂಗೆ ಟ್ರಿಪ್ ಆಗೋಗುತ್ತೆ. ಅಂದರೆ ನಾವೀಗ ಸಪ್ಲೈ ಕೊಟ್ಟಿದ್ರೂ ಕೂಡ ಒಂದು ಸರಿ ಬಿಟ್ಟೋಗುತ್ತೆ. ಆವಾಗ ಈ ಕಾಯಿಲ್ ಕೆಟ್ಟೋಗಿದೆ ಅಂತ ಅರ್ಥ. ಈ ಕಾಯಿಲ್ನ ಯಾವ ಥರ ಚೆಕ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿರುತ್ತೆ, ಎಂಡ್ ಸ್ಕ್ರೀನಲ್ಲಿರುತ್ತೆ, ಅದನ್ನು ನೋಡಿ. ಹಾಗೆಯೇ ಸಿಂಗಲ್ ಫೇಸ್ನ ಡ್ಯೂಯಲ್ ಸ್ಟಾರ್ಟರ್ನ ಬಗ್ಗೆನೂ ಕಾಂಟ್ಯಾಕ್ಟರ್ನ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಆ ಬ್ಲೇಡ್ಗಳನ್ನ ಯಾವ ಥರ ಚೇಂಜ್ ಮಾಡೋದು ಅದ್ರ ಬಗ್ಗೆನೂ ಮಾಡಿದ್ದೀನಿ. ಹಾಗೆ ಕಾಂಟ್ಯಾಕ್ಟರ್ನ
ವೈರಿಂಗ್ ಯಾವ ಥರ ಮಾಡೋದು, ಡ್ಯುಯಲ್ ಸ್ಟಾರ್ಟರ್ನ ಕಾಂಟ್ಯಾಕ್ಟರ್ನ ವೈರಿಂಗ್, ಸಿಂಗಲ್ ಫೇಸ್ ಡ್ಯುಯಲ್ ಸ್ಟಾರ್ಟರ್ ವೈರಿಂಗ್ ಯಾವ ಥರ ಮಾಡೋದು ಅಂತಲೂ ಕೂಡ ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿದೆ, ಹಾಗೆ ಎಂಡ್ ಸ್ಕ್ರೀನಲ್ಲಿ ಇರುತ್ತೆ, ಈ ಐ ಕಾರ್ಡಲ್ಲಿ ಕೂಡ ಕೊಟ್ಟಿದ್ದೀನಿ, ನೋಡಿ ತಿಳ್ಕೊಳ್ಳಿ. ಓಕೆ ಸ್ನೇಹಿತರೆ, ವಿಡಿಯೋನ ನೋಡಿದ್ರಲ್ಲ. ಈ ವಿಡಿಯೋದಲ್ಲಿ ಕಾಂಟ್ಯಾಕ್ಟರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಅಂದರೆ 3 ಫೇಸ್ನ ಕಾಂಟ್ಯಾಕ್ಟರ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವೇ ಸ್ವತಃವಾಗಿ ಮಾಡ್ಬೋದು. ನೀವೇ ಕಾಯಿಲ್ನ ರಿಪ್ಲೇಸ್ಮೆಂಟ್ ಮಾಡ್ಬೋದು, ಹಾಗೆ ಬ್ಲೇಡ್ಗಳನ್ನು, ಕಾಂಟ್ಯಾಕ್ಟರ್ ಬ್ಲೇಡ್ಗಳನ್ನು ನೀವೇ ಚೇಂಜ್ ಮಾಡ್ಕೋಬೋದು. ಆದರೆ ವಿಡಿಯೋನ ತಿಳ್ಕೊಳ್ಳಿ, ಆಮೇಲೆ ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಾದರೂ ಹೇಳುವಂಥ ಅನಿಸಿಕೆ ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ಬೋದು. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ.